ನಿಲ್ಲು ದೇವರೇ ಮಯ್ಯ ಮಯ್ಯ ಧರ್ಮಾಡಿ ಸವದತ್ತಿ ಗ್ರಾಮದಲ್ಲಿ ಈ ನಮ್ಮ ನಾಡಿನಲ್ಲಿ ಸವದತ್ತಿ ಗ್ರಾಮದಲ್ಲಿ ಈ ನಮ್ಮ ನಾಡಿನಲ್ಲಿ ಸವದತ್ತಿ ಗ್ರಾಮದಲ್ಲಿ ಈ ನಮ್ಮ ನಾಡಿನಲ್ಲಿ ಸವದತ್ತಿ ಗ್ರಾಮದಲ್ಲಿ ಏಕೆಂದು ಬೇಡಲೇ ದಾದಾ ಬಾಳಲಿ ಧರ್ಮಾನಿ ತಾಯಿ ತಂದೆ ಕಾಸೊಂದು ಕಾಸೆಂದು ನೀಡು ಶಿವನ ಕಾಸೆಂದು ರಾಯಪ್ಪ ಕತ್ತಿ ಡಬ್ಬಿನ ಮಾಸ್ತರ್ ಇವ್ರ ಅತಿ ಉತ್ತಮ ಡಬ್ ಬಾರಿಸಿದ್ದಕ್ಕಾಗಿ ನಾಗಪ್ಪ ಪ್ರಭುಣ್ಣ ಅವ್ರು ₹2 ಆಯರ್ ಮಾಡಿದ ಅವರೇ ಬಂದು ಸ್ವೀಕಾರ ಮಾಡ್ತಾರೆ. ಅದೇ ರೀತಿ ಇರಾನ್ಗೆ ಒಂದು ಡ್ರೆಸ್ ಅರಬಿಯನ್ನು ಆಯ್ಕೆ ಮಾಡಿರುತ್ತಾರೆ. ಜಾಹಿದ್ ಬೆಟಗೇರಿ, ಹನುಮಂತ್ ಪೂಜಾರಿ, ಭೀಮ್ಸಿ ಪರ್ಸನಾಯ್ಕರ್, ಕಸ್ತೂರವ್ವ ಬಟಗುರ್ಕಿ ಇವರು ಆಯ್ಕೆ ಮಾಡಿರುತ್ತಾರೆ. ಭೀಮವ್ವ ಮುಗ್ಬಸ್ ಅರಬಿ ಒಂದು ಶಂಕರಪ್ಪ ಬಟಗುರ್ಕಿರಿಗೆ 501 ಆಯ್ಕೆ ಮಾಡಿರುತ್ತಾರೆ. ಶೆಟ್ಟಪ್ಪ ಮೂಲಿಮನಿ, ಪ್ರಕಾಶ್ ಮುರ್ಗಿ ಒಂದು ಜೋಡಿ ಅರಬಿ ₹500 ಆಯ್ಕೆ ಮಾಡಿರುತ್ತಾರೆ. ಶಿವಾನಂದ್ ಮುರ್ಗಿ, ಶಂಕರಪ್ಪ ಬಟಗುರ್ಕಿ ಅವರಿಗೆ ₹1,001 ಆಯ್ಕೆ ಮಾಡಿರುತ್ತಾರೆ. ಪ್ರಕಾಶ್ ಮುರ್ಗಿ ಅರವಿ ಜಾಹಿದ್ ಬೆಟಗೇರಿ ಅವರಿಗೆ ಆಯ್ಕೆ ಮಾಡಿರುತ್ತಾರೆ. ಯಲ್ಲಪ್ಪ ಅಂತಕನವರ್ ಕಮಿಟಿಗೆ ₹701 ಕೊಟ್ಟಿರುತ್ತಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನ 2 ಹೋಗಬೇಡಿ, ಇನ್ನ ನಾಟಕ ಇದೆ. ಅಣ್ಣ ಮನೆಯಲ್ಲಿ ಏನ್ ಮಾಡ್ತಿದ್ದ ಕಡೆ ಬರುವಂತರಾಗು ಏನು ಅಣ್ಣ ಹೇಳ್ತಾನೆ ಕೇಳುವಂತರಾಗ್ರಿ. ನಾಗಪ್ಪನ ₹60 ಕೊಟ್ಟಿರ್ತಾರೆ, ಅವರಿಗೆ ನಾನು ತುಂಬಾ ಬರಗಿದ್ದೀನಿ. ಅನ್ನ ಬಾಳನ್ನ ಕೇಳು ಅತಿಮಾನೆ ಕಳೆ ಕೊನ್ನೆ मिरी तो पाय रेवा मिरी तो पाय रेवा ಮಾಡಲಿನ್ನೇ ಸಂಜ್ಞಾನ ಗೆಳಿತಾನ ಮಾಡಂತೇಳಿದು ನಿನ ಹರಿಸಿದಿಯನ್ನವಗೆ ತಾನ ಹರಿಸಿದಿಯನ್ನವಗೆ ತಾನ ಬಾಳನ್ನ ನೀನು ಏನು ಬಾಳಪ್ಪನ ಗುಳಪ್ಪನ ಆಯ್ತು ರಾಯಪ್ಪಗೆ ₹500 ಕೊಟ್ಟಿರ್ತಾರೆ, ಅವ್ರ ಮನ್ಸು ಸಿಗಾರಬೇಕು. ಗುಳಪ್ಪ ಆಯ್ತು ಇವ್ರು ₹500 ಕೊಟ್ಟಿದ್ದಾರೆ. ಬಾಳಪ್ಪನ ಕೆಟ್ಟ ಹೆಣ್ಣಿನ ಶ್ರಾಪ ಬಿಡಲಕ್ಕಿಲ್ಲೋ ತಾಪ.
ಸಂಜ್ಞಾನ ಗೆಳೆತನ ಮಾಡಂತ ಹೇಳಿದ್ರಿ. ಹಾ, ಈರ ಇರಪಕ್ಷಿ ಬಸವಂತ ಕೂಡಿ ಹಾ, ಹುಟ್ಟಂತ ಪೀತಾಂಬರ ತೊಟ್ಟಂತ ಜರಿತರ ಹಾ, ಹಾಕಿದಂತ ಢಾಗಿನ ವಾಲಿ ಬುಗುಡಿ ನತ್ತ ಹಾ, ಇದು ಅಲ್ಲದೆ ಮಾಂಗ್ಲೆ ಸೂತ್ರವನ್ನು ಕಸಿದುಕೊಂಡು ಮನೆ ಬಿಟ್ಟು ಹೊರಗೆ ಹಾಕಿದ್ದಾರೆ. ಹಾ. ಅಣ್ಣ ನೀನೇನು ನಿನ್ನ ಮನೆಯಲ್ಲಿ ಇಟ್ಟುಕೊತ್ತೆ ಹೋದ ಸಂಜ್ಞಾನ ಮನೆಯಲ್ಲಿ ನನ್ನ ಬಿಡ್ತೀರಿ? ತಂಗಿ ಗಂಗಾ, ನಿನ್ನ ಗಂಡನ ಮನೆಯವರು ಹೀಗೆ ಮಾಡಿದ್ರೆ ಏನು? ನಾ ಏನು ನಿನ್ನನ್ನು ಹಾಗೆ ಕೈ ಬಿಡುವುದಿಲ್ಲ. ಹೌದಾ? ನನ್ನ ಜೀವನ ಸಂಗನ ಮನೆಗೆ ಯಾರು ಕಳಿಸಿಕೊಡುತ್ತೇನೆ. ತಂಗಿ ಗಂಗಾ, ಹಾಗಾದ್ರೆ ಹೋಗು ನೋಡಿ ಅಂತ ಆಗ್ಲನ್ನ ಹೋಗಲು ಬರುವಂತರಾಗಿರಿ. ಸಂಗನ ಮನೆಯಲ್ಲಿ ಇದ್ದಿ ಏನು? ಏನೋ ಮಾಡೋಣ, ಇದೇನು ಬಂದಿರಬಹುದು. ಏನು ಸಂಗನ ಐತಲ್ಪ ನೀ ಮಾಡಿದ ಕೀರ್ತಿ. ಆ ಗಂಗಾ ನಾನು ಗಂಡನ ಮನೆಯವರು ಇಟ್ಟಂತ ಪಿತಾಂಬರ ಕೊಟ್ಟಂತ ಜರತರ ಹಾಕಿದಂತ ದಾಗಿನವನ್ನು ಕಸಿದುಕೊಂಡು ಇದು ಮೇಲಾಗಿ ಕಟ್ಟಿದಂತ ಕುಳವನ್ನು ಹರಿದು ಸೆರಗನ್ನು ಹರಿದು ಹೊರಗೆ ಹಾಕಿದರಂತೆ. ಗೆಳೆಯ ಸಂಗಣ್ಣ, ಆ ಗಂಗಾನು ನನ್ನ ಮನೆಯನ್ನು ಹುಡುಕುತ್ತಾ ನನ್ನ ಮನೆ ಕಡೆ ಬಂದಳು. ಗೆಳೆಯ ಸಂಗಣ್ಣ, ನಾನು ಅವರು ನಿನ್ನ ಮನೆ ಕಡೆ ಕರೆದುಕೊಂಡು ಬಂದಿದ್ದೇನೆ. ಏನೋ ಮಿತ್ರ ಬಳಲ್ಲ. ಗೆಳೆಯ ಸಂಗಣ್ಣ, ಗಂಗಾಳನ್ನು ಒಳಗೆ ಕರೆಯುವಂತ ನಾವು ಗೆಳೆಯ. ಯಾಕಾದ್ರೆ ಸಂಗಣ್ಣ ನಾನು ಕರಿತೇನೆ. ತಂಗಿ ಗಂಗಾ, ಹೌದನಾ? ಸಂಗಣ್ಣ ನಿನ್ನ ಒಳಗೆ ಕರೆದ ಬರುವಂತಳಾಗುವ ಆಗ್ಲಿನ ಏನು ಸಂಘ ಸಂಘ ಮತ್ತಾರ ಹೇಳ್ತೇನೆ ಕೇಳು. ಗಂಗಾ ಹೇಳುವಂತಳು. ಬರ ಸಂಘ ಹೇಳುವೆ ನನ್ನ ಅಬರು ಉಳಿಯಲಿಲ್ಲವೇನಾ? ಹೇಳ್ತೇನೆ ಕೇಳಿ. ಭೂಮಿ ಮೇಲೆ ಇದ್ದ ಪಾಲವೇನೋ ಕೇಳು ಸಂಘ, ಭೂಮಿ ಮೇಲಿದ್ದ ಪಾಲವೇನೋ ಕೇಳು ಸಂಘ, ಅವರು ಉಳಿಯಲಿಲ್ಲವೇನಾ? ಬಾರ ಸಂಘ ಕೇಳುವೆ ನಾನು ನಿನಗೆನ್ನೇನು? ನೀನು ಭೂಮಿ ಮೇಲೆ ಇದ್ದ ಫಲವೇನು? ಆ ಇದ್ದ ಕುಡಿ ಸಭೆಯಲ್ಲಿ ನನ್ನ ಮಾನನದು ಏಟೇಟು ಉಳಿಯಲಿಲ್ಲ. ಈರ ಇರಪಕ್ಷಿ ಬಸವಂತ ಕೂಡಿ ಹುಟ್ಟಂತ ಪೀತಾಂಬರ ತೊಟ್ಟಂತ ಜರತರ ಹಾಕಿದಂತ ಡಾಗಿನ ವಾಲಿ ಬುಗುಡಿ ನತ್ತ ಮಾಗ್ಲಿ ಸೂತ್ರವನ್ನು ಕಸಿದುಕೊಂಡು ಸಂಘ ಎನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕಿದ್ದಾರೆ. ಸಂಘ ನೀನೇನು ನಿನ್ನ ಮನೆಯಲ್ಲಿ ಇಟ್ಟುಕೊತ್ತು ಸಂಘ ನನ್ನನ್ನು ತವರು ಮನೆಗೆ ಹೋಗಿ ಬಿಟ್ಟು ಬರ್ತೀರಿ. ಗಂಗಾ, ನೀನು ಚಿಂತೆ ಮಾಡಲಿಕ್ಕೆ ಹೋಗಬೇಡ. ಹೌದು. ನಿನಗೆ ಒಡಲಿಕ್ಕೆ ಸೇರಿ ಕುಬ್ಬಸ. ಹೌದು ಸಂಘ. ಮೇಲಾಗಿ ಖರ್ಚಿಗೆ ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ನಿನ್ನ ಜೊತೆಗೆ ನನ್ನ ಜೀವನಿಗೆ ಬಳನನ್ನಾದರೂ ಕೊಟ್ಟು ಕಳಿಸುತ್ತೇನೆ. ಗಂಗಾ, ನೀನು ಇಲ್ಲಿ ಇರೋದು ಸರಿಯಲ್ಲ. ನೀನು ಇಲ್ಲಿ ಇದ್ದರೆ ಅವರಿಗೆ ನಮಗೆ ಬಹಳ ವರಮ ಬೆಳೆಯುವುದು. ಗಂಗಾ, ನೀನು ತವರಿಗೆ ಹೋಗುವುದು ಒಳ್ಳೆಯದು ನೋಡು ಗಂಗಾ. ಏನು ಸಂಘ? ಆದ್ರೂ ಆಗ್ಲಿ ಸಂಘ, ನಾನು ಈ ಸದ್ಯ ಹೋಗ್ಬೇಕಾದ್ರೆ ಸಂಘ ನನಗೇನು ಬೇಕಾದ ಹತ್ತೈತಲ್ಲ ಅದನ್ನೆಲ್ಲ ಕೊಟ್ಟು ಆ ನಿಮ್ಮ ಗೆಳೆಯ ಬಾಣ ನನ್ನ ತವರು ಮನೆಗೆ ಎನ್ನನ್ನು ಬಿಟ್ಟು ಬಾ ಅಂತ ಹೇಳುವಂತರಾಗಿರಿ. ಗಂಗಾ, ನಿನಗೆ ಹೇಳಬೇಕಾದನ್ನು ಕೊಟ್ಟು ನನ್ನ ಜೀವನಿಗೆ ಬಹಳ ನಿನ್ನ ಸಂಗಡ ಕಳಿಸುತ್ತೇನೆ ನೋಡು ಗಂಗಾ. ಆಗ್ಲಿ ಸಂಘ, ನೀವು ಅದ್ರ ಹೇಳುವಂತರಾಗಿರಿ. ಹೇಳೋ ಮಿತ್ರ ಬಳಲ್ಲ. ಸಂಗಣ್ಣ, ಗಂಗಾಳಿಗೆ ಸೀರೆ ಕುಂಬಸ ಬೇಕಾದಷ್ಟು ಸಾಹಿತ್ಯಗಳನ್ನು ತೆಗೆದುಕೊಂಡು ಗಂಗಾಳನ್ನು ಬಯಲುವಾಡಕ್ಕೆ ಬಿಟ್ಟು ಬರುವಂತ ನಾವು ಹೋಗಿಳೆಯ. ಯಾಕಾಗಲಿ ನಾನು ಹೋಗಿ ಬಿಟ್ಟು ಬರುತ್ತೇನೆ ನೋಡಿ. ಗೆಳೆಯ ಯಾಕಾಗಲ್ಲ ಮಿತ್ರ, ಹೋಗಿ ಬರುವಂತ ನಾವು. ತಂಗಿ ಹೋಗು ನೋಡಿ ಅಂತಳಾಗು. ಆ ಗಂಗೆಯ ಸೆರಗನ್ನು ಹರಿದು ಬಯಲ್ವಾಡಕ್ಕನ್ನು ಅಟ್ಟಿ ಬಿಡುವಂತರಾದ್ರು ತಮ್ಮಗಳ ಆ ತುಡುಗ ಸಂಜ್ಞನನ್ನು ಕಡಿಯುವ ಸಾಸನ್ನು ಮಾಡುವಂತವರಾಗರೆ ಇದರ ಉಪಾಯವನ್ನು ತೆಗೆಯುವಂತವರಾಗರು ತಮ್ಮಗಳ ಅಣ್ಣ. ಆ ವೀರಭದ್ರವಾದ ಸಂಜ್ಞಾನವನ್ನು ಕಡಿಯುವ ಹಂಚಿಕೆ ಯಾವುದೆಂದರೆ ಅವನ ಜೀವನ ಗೆಳೆಯನಾದು ಬಾಣನ ಕಡೆ ಹೋದರೆ ನಮ್ಮ ಕೆಲಸವಾಗಿತ್ತು. ತಮ್ಮಗಳ ಅಗತ್ಯವಾಗಿ ಆ ಕೆಲಸವನ್ನು ಮಾಡಿಕೊಂಡು ಬರುವಂತವ್ರೆ. ಯಾಕಾದ್ರೆ ಹೋಗಿ ಬರುತ್ತೇವೆ. ಶರಣಪ್ಪ ಬಾಳನೆ ಶರಣು. ಶರಣ
ವಿರೂಪಾಕ್ಷ ಬಸವಂತಗರ್ಯ ನನ್ನ ಕಡೆ ಬಂದಿದೆ ಕೆಲಸ ಏನಾದ್ರು ಹೇಳುವಂತರಾಗ್ರಿ. ಏನಾರ ಕೆಲಸ ಇದ್ರೆ ಬರುದಲ್ಪ. ಅದೇನು ಕೆಲಸ ಇರೋದು ಹೇಳೋ ವಿರೂಪಾಕ್ಷಿ. ನಮ್ಮ ಅಣ್ಣನು ನಿನ್ನನ್ನು ಅಗತ್ಯವಾಗಿ ಕರೆದುಕೊಂಡು ಬಾ ಅಂತ ಹೇಳಿದ್ದಾನೆ. ವಿರೂಪಾಕ್ಷ ಬಸವಂತಗರ್ಯ ನನ್ನ ಮನೆಯಲ್ಲಿ ನಾನಾದ್ರೂ ಒಪ್ಪಂದೇನು ಇರುವನು. ನನ್ನ ಮನೆಯಲ್ಲಿ ದನಕರ ವ್ಯವಸ್ಥೆ ಮಾಡುವರು ಯಾರು ಇಲ್ಲ. ಏನ್ ಬರೋಕೆ ಒಲ್ ನೋಡ್ರಿ. ಬಾಳಣ್ಣ, ನೀ ಬರುವ ತನಕ ನಿನ್ನ ಮನೆ ದನಕರು ವ್ಯವಸ್ಥೆ ನಾ ಮಾಡುತ್ತೇನೆ. ನೀ ಸುಮ್ಮನೆ ನಮ್ಮ ಅಣ್ಣನ ಕೂಡ ಹೋಗುವಂತವನಾಗು. ಬಸವಂತ, ಯಾಕಾಗಲಿ ನೀನು ನನ್ನ ಮನೆಯಲ್ಲಿ ದನಕರ ವ್ಯವಸ್ಥೆ ಮಾಡುತ್ತೇನೆಂದರೆ ನಾನಾದ್ರೂ ನಿಮ್ಮನ್ನ ಕೂಡ ನಾನಾದ್ರೂ ಹೋಗುತ್ತೇನೆ. ಅಣ್ಣ, ಬಾಳಪ್ಪಣ್ಣನ್ನು ಕರೆದುಕೊಂಡು ಬಂದಿದ್ದೇನೆ. ಅಮ್ಮ, ಆ ಬಾಳನನ್ನು ಕರೆದುಕೊಂಡು ಬಂದೆನ. ಅವನ ಒಳಗಾರ ಕರೆಯುವಂತವನಾಗು, ಒಂದ್ ಗೊಂಗಡಿಯನ್ನು ಹಾಸುವಂತವನಾಗು, ಒಂದು ಕೆಂಬಿಗೆ ನೀರಾರು ಕೊಡುವಂತವನಾಗು, ಅವಾಗ ಊಟ ಉಪಚಾರವನ್ನು ಮಾಡುವಂತವನಾಗು. ತಮ್ಮ ಅಣ್ಣ, ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ ನೋಡು. ಇರಲ್ಲ, ನನ್ನಂತ ಬಡವನಿಗೆ ಇಷ್ಟೆಲ್ಲ ಉಪಚಾರ ಮಾಡುವುದು ಏಕೆ? ನನ್ನ ಹತ್ತಿರ ಕೆಲಸ ಏನಿರುವುದು ಬೇಗನೆ ಹೇಳುವಂತರಾಗಿರಿ. ಏನು ಬಾಳಣ್ಣ, ಮನೆಗೆ ಬಂದವರಿಗೆ ಉಪಚಾರ ಮಾಡಲಿದ್ದ ಅಂದರೆ ನೀನಾದರೂ ಏನಂದಿ, 4 ಜನರಾದರೂ ಏನಂದಾರು. ಮನೆಗೆ ಬಂದವರಿಗೆ ಉಪಚಾರ ಮಾಡಲೇಬೇಕು. ವಿರೂಪಾಕ್ಷಿ ಬಸವಂತ, ನನ್ನ ಹತ್ತಿರ ಏನ್ ಕೆಲಸ ಬೇಗನೆ ಹೇಳುವಂತರಾಗಿರಿ. ಬಾಳಪ್ಪನ, ನಿನ್ನ ಹತ್ತಿರ ನಮ್ಮದು ಸ್ವಲ್ಪ ಕೆಲಸ ಇರುವುದು. ಅದೇನೋ ಇರಲ್ಲ. ನಿನ್ನ ಜೀವನ ಗೆಳೆಯ ಸಂಜ್ಞಾನನ್ನು ತಂದ ಕೊಟ್ಟರೆ ನನಗೆ ಬಹಳ ಉಪಕಾರ ಆಗುವುದು. ಇರಣ್ಣ, ನಾವೇನು ಇಂಥ ಕೆಲಸ ಮಾಡುವುದಿಲ್ಲ. ನನ್ನ ಜೀವ ಸಂಘನು ನಿಮ್ಮ ಕೈಯಲ್ಲಿ ತಂದು ಕೊಡುವುದಿಲ್ಲ ನೋಡು. ತಮ್ಮಗಳೇ, ಆ ಬಾಳನ್ನು ಕಬಲ ಮಾಡುವಂತಾರವ್ರೆ. ಬಾಳಣ್ಣ, ಈ ಮಾತಿಗೆ ಒಲೆಯನ್ನು ಬೇಡ. ನಿನ್ನ ಹೆಸರಿಗೆ ಹೊಲ ಮನೆಯನ್ನು ಹಚ್ಚುತ್ತೇವೆ. ಇದು ಅಲ್ಲದೆ ನಿನ್ನ ಮಗನನ್ನು ಕರೆದುಕೊಂಡು ಹೋಗಿ ಪ್ಲೇಟಿಗೆ ಕರೆದುಕೊಂಡು ಹೋಗಿ ಉಂಗುರ ಉಡದಾರವನ್ನು ಕೊಡಿಸುತ್ತೇವೆ. ಈ ಮಾತಿಗೆ ಒಲೆಯನ್ನು ಬೇಡ. 300 ರೂಪಾಯಿನ ಕೊಡುತ್ತೇವೆ. ಈ ಮಾತಿಗೆ ಏನಂದೀಯ? ನಡೆಯೋದು ನಾವು. ಇರಣ್ಣ ವಿರೂಪಾಕ್ಷಿ, ನಾನು ಸ್ವಲ್ಪ ವಿಚಾರ ಮಾಡಿ ಹೋಗ್ತೇನೆ. ಬಾಳಣ್ಣ, ಯಾಕಾಗಲ್ಲ ಹಾಗೆ ಮಾಡುವಂತ ನಾವು. ಓಹೋ, ನಾನು ಈಗ ಒಲ್ಲೆನೆಂದರೆ ನನ್ನ ಪ್ರಾಣವು ಹೋಗುವುದು. ಇದು ಅಲ್ಲವೇ ವಿರೂಪಾಕ್ಷಿ ಬಂದು ನನಗೆ ಚಂದ್ರಹಾರ ಹಾಕುತ್ತೇನೆ ಅಂದನು. ಇದು ಅಲ್ಲದೆ ನನ್ನ ಮಗನನ್ನು ಪೇಟೆಗೆ ಕರೆದುಕೊಂಡು ಹೋಗಿ ಉಂಗುರ ಉಡದಾರವನ್ನು ಕೊಡಿಸುತ್ತೇನೆ ಅಂದನು. ಆಮೇಲೆ ಈರಣ್ಣನು ಬಂದು ನನಗೆ 300 ರೂಪಾಯಿ ರೊಕ್ಕವನ್ನು ಕೊಡುತ್ತೇನೆ ಅಂದನು. ಇದು ಅಲ್ಲದೆ ನನಗೆ ಹೊಲ ಮನೆ ಅದು ಹಚ್ಚುತ್ತೇನೆ ಅಂದನು. ಇಷ್ಟೆಲ್ಲ ಸಿಗುತ್ತದೆ ಅಂದ ಮೇಲೆ ನಾನು ಸಾಯುವ ತನಕ ಕುಳಿತು ತಿಂದರೂ ಸಾಯುವುದಿಲ್ಲ. ಇದು ಅಲ್ಲದೆ ಆ ಸಂಖ್ಯೆ ತಂದು ಕೊಟ್ಟರೆ ನಮ್ಮಪ್ಪನ ಮನೆಯ ಗಂಟಾದರೂ ಏನಾಗುವುದು. ಆಗಲಿ, ಆ ಸಂಖ್ಯೆ ತಂದು ಕೊಡಲು ನಾನು ಕಬಲಾಗುತ್ತೇನೆ. ವಿರೂಪಾಕ್ಷಿ ಇರಣ್ಣ, ನಾನು ಆ ಸಂಖ್ಯೆ ತಂದು ಕೊಡಲು ಕಬಲಾಗುತ್ತೇನೆ ನೋಡು. ಬಾಳಣ್ಣ, ಅವನಾದರೂ ಎಲ್ಲಿ ತಂದು ಕೊಡ್ತಿ, ಯಾವಾಗ ತಂದು ಕೊಡ್ತಿ? ನೀ ಹೋಗುವ ಎಳೆಯನ್ನು ನೀನು ಎಲ್ಲಿ ಹೋಗುವಂತವನಾಗು. ಇರಣ್ಣ, ನಾಳೆ ಮಂಗಳವಾರ ದಿವಸ 3 ಸಂಜಿಲೆ ಬೈಲುವಾಡ ನಡಕೆ ಯಾದಿಗೆ ವನದಲ್ಲಿ ತಂದು ಕೊಡ್ತೀವಿ ನೋಡು. ಬಾಳಣ್ಣ, ನಾವಾದರೂ ಆ ಕ್ಯಾದಿಗೆ ವನದಲ್ಲಿ ಇರುತ್ತೇವೆ. ನಮ್ಮ ಬೇಟೆಯನ್ನು ನಮ್ಮ ಕೈಗೆ ತಂದು ಒಪ್ಪಿಸುವಂತವನಾಗು. ಏನಣ್ಣ, ಅವನಾದ್ರೂ ತಂದು ಕೊಡುತ್ತೇನೆ. ನೀವು ವರ್ಷದಲ್ಲಿ ಬಂದು ಹಿಡ್ಕೊಂಡ್ರೆ ನಿಮಗೆ ಪಾಲು, ಇಲ್ಲವಾದ್ರೆ ನನಗೇನು ಗೊತ್ತಿಲ್ಲ ನೋಡ್ರಿ. ನಾವ್ಯಾಕೆ ಬಿಡಕ್ ಹೋಗೋ ಬಾಳಣ್ಣ. ಸಂಗಣ್ಣ, ನಿನಗೆ ರೂಪಾಯಿಯನ್ನು ಕೊಡುತ್ತೇನೆ. ಬೇದಿಗೆ ಹೋಗಿ ಗಂಗಾಗೆ ಸೀರೆ ಕುಬ್ಬಸ ಮೇಲಾಗಿ ಸಂತಿಯನ್ನು ತೆಗೆದುಕೊಂಡು ಬರುವಂತಲ್ಲ. ಯಾಕಾಗಿ ಸಂಗಣ್ಣ, ನಾನು ಹೋಗುತ್ತೇನೆ. ತಂಗಿ ಗಂಗಾ ಮನೆಯಲ್ಲಿ ಇದ್ದಿ ಏನು? ತಂಗಿ ಗಂಗಾ ಮನೆಯಲ್ಲಿದ್ದಿ ಏನು? ಯಾರು ಬಾಳಪ್ಪನೇನ್ರಿ? ಹೌದು ತಂಗಿ. ಅಣ್ಣ, ಯಾಕ್ರಿ ಒಬ್ಬರು ಬಂದ್ರಿ ನಾ ಅವ್ರನ್ನ ಕರ್ಕೊಂಡು ಬಂದ್ರಿ? ತಂಗಿ ಗಂಗಾ ಅವನು ಆದ್ರೂ ಬಂದಿದ್ದಾನೆ. ಆಗ್ಲಿ ಅಣ್ಣ, ನಾನು ಮಾತಾಡ್ತೀನಿ, ಸ್ವಲ್ಪ ನಿದ್ರಂತರಾಗ್ರಿ. ಯಾಕಾಗ ತಂಗಿ? ಏನು ಸಂಘ ನೀವ್ ಏಕೆ ಬರಕ್ಕೆ ಹೋಗಿದ್ರಿ?
ಸಂಘ ನೀನೇ ಪತ್ರ ಬರೆದಿರುವಲ್ಲ ಆ ಸಂಘ ಯಾಕಂಗ ಸಂಘ ನಾನು ಪತ್ರ ಏನಂತ ಬರೆದಿದ್ದೀನಿ ಬರಬೇಕಂತ ನೀನೇ ಪತ್ರ ಬರೆದಿದ್ದಲ್ಲ. ನೋಡು ಸಂಘ, ನಾನು ಬರಬೇಡ ಅಂತ ಹೇಳಿ ನಾನು ಬಾಂಧ ನಿಮ್ಮ ಪತ್ರವನ್ನು ಬರೆದಿಲ್ಲ. ಬೈಲೋಡ ಸೀಮೆಗೆ 6 ತಿಂಗಳ ಸಂಘ ನಿಮ್ಮ ಇಲ್ಲಿ ಬಂದು ನಿಮ್ಮ ಗೆಳೆಯ ಬಾಳೆ ಹಣವನ್ನು ತಿಂದು ನಿಮ್ಮ ಪ್ರಾಣಕ್ಕೆ ಅಪಾಯನೂ ಇರುವುದು. ಸಂಗಣ್ಣ 6 ತಿಂಗಳ ಸಂಘ ನೀವು ಬರ್ಲಿಕ್ಕೆ ಹೋಗಬೇಡ. ಬಂದ ಎರ್ತವಾಗಿ ಪ್ರಾಣ ಬೈಲೋಡ ಸೀಮೆಗೆ ಕೊಡಲಿಕ್ಕೆ ಹೋಗಬೇಡದ ಸಂಘ ನಾನು ಪತ್ರ ಬರ್ತೀನಿ. ಮಿತ್ರ ಸಂಗಣ್ಣ, ನಾವು ಬಂದು ಬಹಳ ಹೊತ್ತಾಯ್ತು, ರಾತ್ರಿ ಅಂತೂ ಬಹಳ ಆಗಿದೆ. ನಾವಾದ್ರೂ ಹೋಗು ನಡಿ ಅಂತ ನಾವು ಹೋಗಿಲ್ಲ. ಮಾಡಲ್ಲ, ಸ್ವಲ್ಪ ಸಮಾಧಾನ ಮಾಡು. ಬಯಲು ಬಯಲಕ್ಕೂ ಏನು ದೂರವಿಲ್ಲ. ಹೋಗೋಣ ಅಂತ ಗಂಗ ಬಹಳ ದುಃಖಿಸಿದ ಬಳುವ ಅವಳಿಗೆ 2 ಸಮಾಧಾನ ಮಾತನ್ನು ಹೇಳಿ ಯಾಕಾದ್ರೆ ಬೇಗನೆ ಬರುವಂತ ನಾವು ಗಂಗ ನೀ ಹೇಳುವ ಹಾಗೆ ಮಾತನಾಡಕ್ ಹೋಗಬೇಡ. ನನ್ನ ಜೀವನಕ್ಕೆ ಬಹಳ ನನ್ನ ಮನಸ್ಸಿಗೆ ಹಚ್ಚಿಕೊಂಡಾಗಿದ್ದಾಳೆ. ಹೌದು ಹೇಳು ಸಂಘ, ನಾನು ಬೇಡ ಬೇಡ ಅಂತ ಹೇಳಿ ಎಷ್ಟು ಕೂಗಿದ್ರು ಸಂಘ, ನೀವು ಹೋದ ನಂತರ ಅಂದ ಮೇಲೆ ಸಂಘ ನಿಮ್ಮ ಬೋದಾಗ ಕತಿ ಹೋಗಿ ಬರುವಂತರಾಗಿಲ್ಲ. ಯಾಕಾಗ ಹೋದ್ಕೊಂಡೆ ನಾವು ಮಾತ್ರ ಹೋಗಿ ಬರುತ್ತೇವೆ. ಸಂಗಣ್ಣ ಬೇಗನೆ ಹೋಗು ನಡಿ ಅಂತ ನಾವು ಹೋಗಿಲ್ಲ. ಹೋಗಿ ನಡೆಯುವಂತ ಹೋಗು ನಡಿ ಅಂತ ನಾವು ಏನೋ ಮಿತ್ರ ಸಂಗಣ್ಣ, ಏನೋ ಮಿತ್ರ ಸಂಗಣ್ಣ, ಬೈಲುವಂಗಲಿಂದ ನಡ್ಕೊಂಡು ಬಂದು ನನ್ನ ಕಾಲುಗಳು ಬಹಳ ಸುತ್ತಿರುವುದು. ಗಿಳಿಯ ಸಂಗಣ್ಣ, ನಾನು ಸ್ವಲ್ಪ ಇಲ್ಲಿ ವಿಶ್ರಾಂತಿ ಮಾಡಿ ಹೋಗು ನೋಡಿ ಅಂತ ನಾವು ಹೋಗಿಲ್ಲ. ಏನೋ ಮಿತ್ರ ಬಾಳಲ್ಲ. ಗಿಳಿಯ ಸಂಗಣ್ಣ, ಘೋರವಾದ ಅರಣ್ಯದಲ್ಲಿ ಇಲ್ಲಿ ಬಂದು ಮಲಗ್ತೀನಿ ಅಂತೆಲ್ಲ ಮಿತ್ರ. ನೋಡಲ್ಲಿ 3 ದಿಕ್ಕಿನಲ್ಲಿ ಬೆಳಕು ಕಾಣುತ್ತಿರುವುದು ಬಳಲ್ಲ. ಸಂಗಣ್ಣ ನನಗೇನೋ ಪೂರ ಸಂಶಯ ಕಾಣುತ್ತಿರುವುದು ಬಳಲ್ಲ. ಸಂಗಣ್ಣ ಇಲ್ಲೇನೋ ಮಲಗೋದು ಬೇಡ, ಸುಮ್ಮನೆ ಹೋಗಲ್ಲ ಗೆಳೆಯ. ಎಂತ ಹುಚ್ಚನು ಗೆಳೆಯ ಮಿತ್ರ. ಅದು ಏಕೆಂದರೆ ನಮ್ಮ ಕುರಿಕಾಯಿಯವರು ಕುರಿ ಹಾಲನ್ನು ಕಾಸುತ್ತಾ ಕುಳಿತಿರುವರು. ಗೆಳೆಯ ಸಂಗಣ್ಣ, ಇದನ್ನೇನು ಸಂಶಯ ಮಾಡಿಕೊಳ್ಳಬೇಡ, ಸುಮ್ಮನೆ ಹೋಗೋದು ಇಲ್ಲೇ ಗೆಳೆಯ. ಗೆಳೆಯ ನಾನು ಇಲ್ಲೇ ಕುಂಡಿರ್ತೀನಿ ನೋಡು ಗೆಳೆಯ. ಏನು ಏನೋ ಬಾಳನನ್ನು ಮನೆಗೆ ಬಿಟ್ಟನಲ್ಲ. ನಾನಾದರೂ ಏನು ಬಾಳನನ್ನು ಬಿಟ್ಟು ಹೋದರೆ ತಪ್ಪಾಗಿದೆ. ನಾನಾದರೂ ಇಲ್ಲೇ ಮಲಗಿದರಾಯ್ತು. ಓಹೋ, ಸಂಗನನ್ನು ಇಲ್ಲೇ ಮಲಿಗೆ ಬಿಟ್ಟನು. ನಾನು ಸೀಟಿ ಹೊಡೆಯದೆ ಹೋದರೆ ನನ್ನ ಪ್ರಾಣ ಹೋಗುದು. ನಾನು ಸೀಟಿ ಹೊಡೆದರೆ ನನ್ನ ಜೀವನಿಗೆ ಸಂಗನ ಜೀವ ಹೋಗುದು. ಯಾಕಾಗಲಿ ನಾನು ಸೀಟಿ ಹೊಡೆದು ಹೋಗುತ್ತೇನೆ. ತಮ್ಮಗಳರ ನಮ್ಮ ವಾಡಿ ನಮ್ಮ ಕೈಗೆ ಸಿಕ್ಕಂತೇವಾಯ್ತು. ತಮ್ಮಗಳರ ಇವನನ್ನು ಕಡಿದು ಹಾಕುವಂತವರಾಗಿರುವ ತಮ್ಮಗಳರ ಆರುತಿ ಬೆಳಗುವೆನಾ ಜಯ ಜಯ, 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 ಆರುತಿ ಬೆಳಗುವೆನಾ ಆರುತಿ ಬೆಳಗುವೆ ಅಪ್ಪ ಬಸವೇಶಾಗ, ಆರುತಿ ಬೆಳಗುವೆ ಅಪ್ಪ ಬಸವೇಶಾಗ, ಆರುತಿ ಬೆಳಗುವೆನಾ ಜಯ ಜಯ, ಆರುತಿ ಬೆಳಗುವೆನಾ ಜಯ ಜಯ, ಆರುತಿ ಬೆಳಗುವೆ ಜೋಗುಳಬಾಯಿ ಸತ್ಯವಾಗ, ಆರುತಿ ಬೆಳಗುವೆ ಗುಡ್ಡಾದ ಎಲ್ಲ ಮಗ, ಆರುತಿ ಬೆಳಗುವೆನಾ ಜಯ ಜಯ, ಆರುತಿ ಬೆಳಗುವೆನಾ ಜಯ ಜಯ, ಆರುತಿ ಬೆಳಗುವೆನಾ ಜಯ ಜಯ, ಆರುತಿ ಬೆಳಗುವೆನಾ ಆರುತಿ ಬೆಳಗುವೆ ಪಾಂಡುರಂಗ,
ಆರುತಿ ಬೆಳಗುವಿನ ಜಯ ಜಯ ಆರುತಿ ಬೆಳಗುವಿನ ಜಯ ಜಯ ಆರುತಿ ಬೆಳಗುವೆನ ಜಯ ಜಯ ಆರುತಿ ಬೆಳಗುವೆನ ಜಯ ಜಯ ಮುತ್ತಿನ ಆರುತಿ ಮುತ್ತೈದರ ಬೆಳಗಿರಿ ಮುತ್ತಿನ ಆರುತಿ ಮುತ್ತೈದರ ಬೆಳಗಿರಿ ತುಪ್ಪದ ಆರುತಿ ತಪ್ಪಾದ ಬೆಳಗಿರಿ ತುಪ್ಪದ ಆರುತಿ ತಪ್ಪದ ಬೆಳಗಿರಿ ಆರುತಿ ಬೆಳಗುವಿನ ಜಯ ಜಯ ಆರುತಿ ಬೆಳಗುವಿನ ಜಯ ಜಯ ಆರುತಿ ಬೆಳಗುವೆನ ಜಯ ಜಯ ಆರುತಿ ಬೆಳಗುವೆನ ಜಯ ಜಯ ಆರುತಿ ಬೆಳಗುವೆ ಸೂರ್ಯ ಚಂದ್ರನಿಗೆ ಆರುತಿ ಬೆಳಗುವೆ ಸೂರ್ಯ ಚಂದ್ರನಿಗೆ ಆರುತಿ ಬೆಳಗುವೆ ಕೃಷ್ಣ ಪರಮಾತ್ಮಗೆ ಆರುತಿ ಬೆಳಗುವೆ ಕೃಷ್ಣ ಪರಮಾತ್ಮಗೆ ಆರುತಿ ಬೆಳಗುವಿನ ಜಯ ಜಯ ಆರುತಿ ಬೆಳಗುವಿನ ಜಯ ಜಯ ಆರುತಿ ಬೆಳಗುವೆನ ಜಯ ಜಯ ಆರುತಿ ಬೆಳಗುವೆನ ಜಯ 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 ಜೈನಂ ಪಾರ್ವತಿ ಪರಸ್ಪರ ಮಾರೇ ಶ್ರೀ ಬಸವೇಶ್ವರ महाराज को जय लक्ष्मी देवर महाराज को जय गुरुदेल्लम्मा ताई महाराज को जय सकल साधु संत महाराज को जय जय मंगलम जैनम पार्वती परमेश्वर मारे बोला पुंडलिक वरदरी विठ्ठल श्री ज्ञानदेव तुकाराम पंढरनाथ महाराज की जय ज्ञानेश्वर महाराज को जय जय मंगलम जैनम पार्वती शिवार महादेव